ರಾಷ್ಟ್ರಮಟ್ಟದ ನಾಟಕೋತ್ಸವ ಪ್ರಶಸ್ತಿ ಪಡೆದ ಭೂಮಿಕಾ ಹಾರಾಡೆ ರಂಗತಂಡ 10ನೇ ವರ್ಷದ ನಾಟಕೋತ್ಸವ 6 ದಿನಗಳ ರಂಗದ ರಂಗಿನಾಟ ಬಣ್ಣ ನಾಟಕೋತ್ಸವಕ್ಕೆ ತೆರೆಬಿತ್ತು. ಜೊತೆಯಲ್ಲಿ ಮತ್ತು ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ನಿರ್ದೇಶಕ ಬ್ರಹ್ಮಾವರ ಬಳಿಯ ಆರೂರು ಜಗದೀಶ್ ಅವರು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ನಿರಂತರ ರಂಗ ಚಟುವಟಿಕೆಯನ್ನು ಉಳಿಸಿ ಬೆಳೆಸಿಕೊಳ್ಳುವುದು ಸವಾಲಿನ ಕೆಲಸ. ಬಣ್ಣ ನೋಡಲು ಚಂದ, ಆದರೆ ಬಣ್ಣ ಮಾಸದಂತೆ ಕಾಪಾಡಿಕೊಳ್ಳುವುದು ಕಷ್ಟದ ಕೆಲಸ. 25 ವರ್ಷದಿಂದ ರಂಗಭೂಮಿಗೆ ಕಲಾವಿದರನ್ನ ನೀಡಿದ ಭೂಮಿಕಾ ರಂಗತಂಡಕ್ಕೆ ಎಲ್ಲರೂ ಸಹಕಾರವನ್ನ ನೀಡಬೇಕಾಗಿದೆ ಎಂದರು. ಬಣ್ಣ ನೋಡಕ್ ತುಂಬಾ ಚಂದ, ಬಟ್ ಒಳಗಡೆ ತುಂಬಾ ಕಷ್ಟ ಇದೆ. ಬಣ್ಣ ಆಕರ್ಷಣೆ ಹೌದು ಕೂಡ, ಬಣ್ಣದ ಒಳಗಡೆ ಬಂದ್ರೆ ಆ ಬಣ್ಣದ ಕಷ್ಟವನ್ನ ಅನುಭವಿಸೋರಿಗೆ ಬಣ್ಣದ ಕಷ್ಟ ಗೊತ್ತಿದೆ. ಹಾಗಾಗಿ ಇಂಥ ಒಂದು ತಂಡವನ್ನ ಗಟ್ಟಿಯಾಗಿ 10 ವರ್ಷಗಳ ಕಾಲ ಈ ಬಣ್ಣ ಅನ್ನುವ ಶೀರ್ಷಿಕೆಯಾಗಿ ಇವತ್ತೇ ಈ ನಾಟಕಗಳನ್ನ ಹಮ್ಮಿಕೊಂಡಿದ್ದಾರೆ. ರಾಮನ್ ಶೆಟ್ಟಿ ಅಂಡ್ ತಂಡ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅವರಿಗೆ ಸಾಕಷ್ಟು ಪ್ರೋತ್ಸಾಹ, ಆಮೇಲೆ ಅವ್ರಿಗೆ ಇನ್ನಷ್ಟು ಆ ಶಕ್ತಿ ಭಗವಂತ ಕೊಡ್ಲಿ. ಆಮೇಲೆ ನಿಮ್ಮಿಂದಲೂ ಸಾಕಷ್ಟು ಪ್ರೋತ್ಸಾಹ ಅವ್ರಿಗೆ ಬರಲಿ. ಈ ಬಣ್ಣ ಮಾಸದೇ ಇರಲಿ, ಮಳೆ ಅಲ್ಲೇ ನಿಲ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಜ್ಯದ ವಿವಿಧ ಭಾಗದ ಪ್ರಸಿದ್ಧ ರಂಗತಂಡದಿಂದ ಸಾಮಾಜಿಕ, ಪೌರಾಣಿಕ, ಭಾಷಾಂತರಗೊಂಡ ನಾಟಕ ಸೇರಿದಂತೆ ಪ್ರತಿ ನಾಟಕದ ದೃಶ್ಯ ನೆರಳು ಬೆಳಕಿನ ಬಣ್ಣದ ಚಿತ್ತಾರದ ವೈಭವದಿಂದ ಬಣ್ಣ ನಾಟಕೋತ್ಸವಕ್ಕೆ ಮೆರುಗು ನೀಡಿತ್ತು. ಈಗ ಈ ವಯಸ್ಸಿನಲ್ಲಿ ಸ್ವಯಂವರ ಹುಚ್ಚನೇಕೆ ಹತ್ತಿಸಿಕೊಂಡಿರಿ? ನಾನು ಸ್ವಯಂವರ ಗೆದ್ದದ್ದು ನನಗಾಗಿ ಅಲ್ಲ. ಈ ಮಾಸವಿನ ಮನೆ ಇಲ್ಲಿ ಹಾಕಿರ್ಬೇಕಲ್ಲ. ಅಲ್ಲ, ನನ್ನ ಮನೆಯಲ್ಲಿ ಬೈರಾಪುರದಲ್ಲೇ ನಾನು ದಿನ ಕೈ ಹೊರಗಿಂದ ನನ್ನ ನಾಯಿ ಬಾಂಬು ಕೊಡ್ಲಿಕ್ಕೆ ಶುರು ಮಾಡಿ, ಆದ್ರೆ ಗ್ಲಾಸ್ ಅನ್ನು ಅಲ್ಲೇ ಇಟ್ಟೆ. ಇನ್ನು ನನ್ನ ನಾಯಿ ಅಲ್ಲಿ ಬೋಪೆ ಹೊಡೆದು ನೆರೆಕರೆಯವರೆಲ್ಲ ಓಡಿ ಬಂದು ಬೆಂಜಮಿನಿದ್ದು ನಾಯಿ ಕಿವಿ ಹತ್ರ ಕಾವು ಕಾವು ಕಾಗೆ ಹರಿಸ್ತ. ಇಲ್ಲಿ ಬಂದು ನೋಡಿದ್ರೆ ಮಕ್ಕಳ ತರ ಆಡ್ತಾನೆ. ಮಕ್ಕಳಂದಾಗ ನೆನಪಾಯ್ತು, ಅವ್ರ ಮಕ್ಕಳು ಎಲ್ಲಿದ್ದಾರೆ? ಕನ್ನಡ ನಿಮ್ಗೆ ಎಂತ ಮರುವ ಮಗ್ಗಿ ಬಾಯಿ ಯಾವಾಗ ಅವಾಗ ಇಲ್ಲಿ ಬರ್ತಿರ್ಲಿಲ್ವಾ? ನಾನೇ ಕೈಯಾರ ಕಾಪಿ ಕಿಪಿ ಮಾಡಿ ಕೊಡ್ತಾ ಇದ್ದೆ. ಭೂಮಿಕಾ ತಂಡದ ಸಂಚಾಲಕ ರಾಮ್ ಶೆಟ್ಟಿ ಹಾರಾಡಿ, ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ, ಇನ್ನಿತರ ಪದಾಧಿಕಾರಿಗಳು, ಸದಸ್ಯರು ನಾಟಕೋತ್ಸವದ ಯಶಸ್ಸಿಗೆ ಶ್ರಮಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.